ಸಿಎಂ ಹಾಗೂ ಡಿಸಿಎಂ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೇಸ್ 42ನೇ ಎಸಿಎಂಎಂ ನ್ಯಾಯಾಲಯಕ್ಕೆ ನಾಯಕರುಗಳು ಹಾಜರಾಗಿದ್ದರು. ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಆರೋಪ ಮಾಡಲಾಗಿತ್ತು. 2500 ಕೋಟಿ ಹೈಕಮಾಂಡ್ಗೆ ಕೊಟ್ರೆ ಸಿಎಂ ಹುದ್ದೆ ಕೊಡ್ತೀವಿ ಅಂತ ಹೇಳಲಾಗಿದೆ ಅನ್ನುವಂತ ಆರೋಪವನ್ನ ಮಾಡಲಾಗಿದೆ. ಕೋವಿಡ್ ಕಿಟ್ ಹಗರಣ, 40% ಕಮಿಷನ್ ಆರೋಪ, ಕೈ ನಾಯಕರ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲು ಮಾಡುವಂತೆ ಮಾಡಿತ್ತು. ಬಿಜೆಪಿ ನಾಯಕರುಗಳು ದೂರು ದಾಖಲಿಸಿದರು. ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಕೇಶವ್ ಪ್ರಸಾದ್ ವಿಚಾರಣೆಯನ್ನ ಮುಗಿಸಿದ್ದಾರೆ. ಸರ್ಕಾರಿ ನಿವಾಸಕ್ಕೆ ತೆರಳಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ನೋಡಿ, ಕಳೆದ ಎಲೆಕ್ಷನ್ ಸಂದರ್ಭದಲ್ಲಿ, ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಪ್ರಬಲ ಅಸ್ತ್ರವನ್ನಾಗಿ ಕಾಂಗ್ರೆಸ್ ಬಳಸಿಕೊಂಡಿದ್ದು ಬಿಜೆಪಿಯ ಕೆಲವೊಂದಷ್ಟು ವಿಚಾರಗಳನ್ನ. ಅದು 2500 ಕೋಟಿ ಹೈಕಮಾಂಡ್ಗೆ ಕೊಟ್ರೆ ಸಿಎಂ ಹುದ್ದೆ ಸಿಗುತ್ತೆ ಅನ್ನುವಂಥದ್ದೊಂದು. ಇನ್ನೊಂದು, ಕೋವಿಡ್ ಕಿಟ್ ಹಗರಣ ಆಗಿದೆ ಅನ್ನುವಂಥ ಒಂದು ಗಂಭೀರವಾದಂತಹ ಆರೋಪವನ್ನ ಬಿಜೆಪಿಯ ಕೆಲವು ನಾಯಕರ ಮೇಲೆ ಮತ್ತು ಬಿಜೆಪಿಯ ಮೇಲೆ ಕಾಂಗ್ರೆಸ್ನ ನಾಯಕರುಗಳು ಮಾಡಿದ್ರು. ಅದರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚು ಫೇಮಸ್ ಆಗಿದ್ದು ಅಥವಾ ಚರ್ಚೆ ಆಗಿದ್ದು ಅಥವಾ ಪ್ರಬಲ ಅಸ್ತ್ರ ಆಗಿದ್ದು, ಬಿಜೆಪಿ ಸರ್ಕಾರ 40% ಕಮಿಷನ್ ಅನ್ನ ತೆಗೆದುಕೊಳ್ತಿದೆ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪ. PCM ಅನ್ನುವಂತ ಒಂದು ಪೋಸ್ಟರ್ ಅನ್ನ ಬೆಂಗಳೂರಿನ ಎಲ್ಲಾ ಕಡೆಯಲ್ಲೂ ಅಂಟಿಸಲಾಗಿತ್ತು. ಇದನ್ನ ಕಾಂಗ್ರೆಸ್ನವರು ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ರು ಮತ್ತು ಭಾಷಣಗಳಲ್ಲೂ ಕೂಡ ಇದನ್ನ ಬಳಕೆ ಮಾಡ್ಕೊಳ್ತಾ ಇದ್ರು. 40% ಕಮಿಷನ್ ಅಂತ, ಹಾಗೇನೆ PCM ಅಂತ. ಈ ವಿಚಾರ ಕಾಂಗ್ರೆಸ್ ನಾಯಕರಿಗೆ ಸ್ವಲ್ಪ ತಲೆನೋವಾಗಿತ್ತು. ಕಾರಣ, ಇವರುಗಳ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನ ದಾಖಲು ಮಾಡಲಾಗಿತ್ತು. ಸೊ ಇದೀಗ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಗಿದೆ. ವಿಚಾರಣೆಯನ್ನ ಮುಗಿಸಿ ಸರ್ಕಾರಿ ನಿವಾಸಕ್ಕೆ ವಾಪಸ್ ತೆರಳಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಹಾಗೇನೆ ಇದರಲ್ಲಿ ಷರತ್ತುಬದ್ಧ ಜಾಮೀನು ಕೂಡ ಮಂಜೂರು ಆಗಿದೆ. ಸಿಎಂ ಮತ್ತು ಡಿಸಿಎಂ ಹಾಗೆ ರಾಹುಲ್ ಗಾಂಧಿ ಇವರ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸನ್ನ ದಾಖಲು ಮಾಡಲಾಗಿತ್ತು. ವಿಧಾನ ಪರಿಷತ್ನ ಬಿಜೆಪಿ ಸದಸ್ಯ ಕೇಶವ್ ಪ್ರಸಾದ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ಇತ್ತು. ವಾದ ಪ್ರತಿವಾದವನ್ನ ಆಲಿಸಲಾಗಿದೆ. ಕೋರ್ಟ್ನಿಂದ ಇಬ್ಬರಿಗೂ ಕೂಡ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಎಲೆಕ್ಷನ್ ಟೈಮ್ನಲ್ಲಿ ಬಳಸಿಕೊಂಡಂತ ಕೆಲವೊಂದಷ್ಟು ಅಸ್ತ್ರಗಳೇ ಕಾಂಗ್ರೆಸ್ಗೆ ಇದೀಗ ತಲೆನೋವು ಆಗ್ತಾ ಇದೆ. ಅದು ಪ್ರಮುಖವಾಗಿ ಕಳೆದ ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ 40% ಕಮಿಷನ್ ಅನ್ನ ತೆಗೆದುಕೊಳ್ತಾರೆ. ಯಾವುದೇ ಕೆಲಸ ಕಾರ್ಯಗಳಾಗಬೇಕು ಅಂತಂದ್ರು, ಯಾವುದೇ ಇಲಾಖೆಗಳ ಬಳಿ ನಾವು ಹೋಗಿ ಕೆಲಸ ಕಾರ್ಯ ಮಾಡಿಸ್ಕೊಳ್ಬೇಕು ಅಂತಂದ್ರು 40% ಕಮಿಷನ್ ಇಲ್ಲದೆ ಏನೋ ಕೆಲಸ ಮಾಡಲ್ಲ ಅಂತ ಒಂದು ಗಂಭೀರವಾದಂತ ಆರೋಪವನ್ನ ಮಾಡಿದ್ರು. ಅದರ ಜೊತೆಗೆ PCM ಅನ್ನುವಂತ ಪೋಸ್ಟರ್ಗಳನ್ನ ಎಲ್ಲಾ ಕಡೆ ವೈರಲ್ ಮಾಡಲಾಗಿತ್ತು. ಸ್ವತಃ ಪ್ರತಿಭಟನೆಗಳಲ್ಲಿ ಸಿಎಂ ಡಿಸಿಎಂ ಇವರೆಲ್ಲ ಭಾಗಿಯಾಗ್ತಾ ಇದ್ರು. ಭಾಷಣಗಳಲ್ಲೂ ಕೂಡ ಇದನ್ನ ಹೇಳ್ತಾ ಇದ್ರು. ಈ ಎಲ್ಲ ಆರೋಪಗಳನ್ನ, ಗಂಭೀರವಾದಂತ ಆರೋಪಗಳನ್ನ ಮಾಡಿದ್ದಾರೆ ಅಲ್ವಾ. ಅದಕ್ಕೆಲ್ಲ ದಾಖಲೆಗಳು ಬೇಕು. ದಾಖಲೆ ಇಲ್ದೇನೆ ಸುಮ್ನೆ ಆರೋಪಗಳನ್ನ ಮಾಡೋ ಹಾಗಿಲ್ಲ. ಹಾಗೇನೆ ಇದಕ್ಕೆ ಸಂಬಂಧಪಟ್ಟಂತೆ ಮಾನನಷ್ಟ ಮೊಕದ್ದಮೆಯನ್ನ ಹೂಡಲಾಗಿತ್ತು. ಇದರಿಂದ ನಮಗೆ ಮಾನಹಾನಿ ಆಗಿದೆ, ಇದಕ್ಕೆ ನಮಗೆ ನ್ಯಾಯ ಸಿಗಬೇಕು ಅಂತ ಬಿಜೆಪಿಯಿಂದ ಮಾನನಷ್ಟ ಮೊಕದ್ದಮೆಯನ್ನ ಹೂಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ಇತ್ತು. ವಾದ ಪ್ರತಿವಾದವನ್ನು ಆಲಿಸಿದ್ದಾರೆ. ಒಂದಷ್ಟು ಬೆಳವಣಿಗೆ ಕೂಡ ಆಗಿದೆ. ಇದೀಗ ಕೋರ್ಟ್ನಿಂದ ಇಬ್ಬರಿಗೆ, ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ಕೂಡ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ರಾಹುಲ್ ಗಾಂಧಿ ಅವ್ರ ಮೇಲೂ ಕೂಡ ಇದೆ. ಅವರು ಕೂಡ ಆಗಮಿಸಬೇಕಾಗಿತ್ತು ಇವತ್ತು, ಬಟ್ ಆಗಮಿಸಿಲ್ಲ. ಯಾವ ಕಾರಣಕ್ಕೆ ಆಗಮಿಸಿಲ್ಲ, ಅವ್ರು ಆಗಮಿಸಲೇಬೇಕು ಅಂತ ಪಟ್ಟು ಹಿಡಿಯಲಾಗಿತ್ತು ಬಿಜೆಪಿ ಪರ ವಕೀಲರು. ಈ ಸಂದರ್ಭದಲ್ಲಿ ಇವತ್ತು ಇಂಡಿಯಾ ಒಕ್ಕೂಟದ ಮೀಟಿಂಗ್ ಇದೆ. ಆ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಅವ್ರು ಇವತ್ತು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ 7ನೇ ತಾರೀಕು ಖಂಡಿತ ಬರ್ತಾರೆ. 7ನೇ ತಾರೀಕುವರೆಗೂ ವಿಚಾರಣೆಯನ್ನ ಮುಂದೂಡಿ ಅಂತ ಕೇಳಿಕೊಳ್ಳಲಾಗ್ತಾ ಇದೆ ಕಾಂಗ್ರೆಸ್ ಪರ ವಕೀಲರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಚುನಾವಣಾ ಸಂದರ್ಭದಲ್ಲಿ ಬಳಸಿಕೊಂಡಂತ ಒಂದಷ್ಟು ಬತ್ತಳಿಕೆ, ಒಂದಷ್ಟು ಅಸ್ತ್ರ, ಕಾಂಗ್ರೆಸ್ ಬಳಿ ಇದ್ದಂತ ಅಸ್ತ್ರಗಳಿಗೇನಿತ್ತು ಅದೇ ಈಗ ಕಾಂಗ್ರೆಸ್ಗೆ ಒಂದ್ ರೀತಿಯಾಗಿ ತಲೆನೋವು ಆಗ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟವನ್ನ ಮಾಡಲಾಗ್ತಾ ಇದೆ. ವಿಚಾರಣೆಗೆ ಹಾಜರಾಗಿದ್ರು ಸಿಎಂ ಮತ್ತು ಡಿಸಿಎಂ. ಯಾರನ್ನು ನಾವು ವೈಯಕ್ತಿಕವಾಗಿ ವಿರೋಧ ಮಾಡತಕ್ಕಂಥ ಕೆಲಸ ಮಾಡಿಲ್ಲ.
Number one. Number two, on the private complaint made by the BJP ಅವರು ಇದು ಒಂದು ಪ್ರೈವೇಟ್ ಕಂಪ್ಲೇಂಟ್ ಡಿಫಮೇಷನ್ ಆಗಲ್ಲ. ಆದ್ರೂ ಕೂಡ ನಾವು ಲಾ ಅಬೈಡಿಂಗ್ ಸಿಟಿಜನ್ಸ್ ಕೋರ್ಟಿನ ಆದೇಶಕ್ಕೆ ಮರ್ಯಾದೆ ಕೊಡ್ತೇವೆ. ನಾವು ಮೊದಲನೇ ಹಿಯರಿಂಗ್ ಆಗ್ಲಿಲ್ಲ, ಎಕ್ಸಾಮ್ಷನ್ ಕೇಳಿದ್ದು ಮಾಡಿದ್ದು. ಈಗ ಮತ್ತೆ ಎಕ್ಸಾಮ್ಷನ್ ಕೇಳೋದು ಬೇಡ ಅಂತ ನಾವೇ ಅಪಿಯರ್ ಆಗಿದ್ದು. ನಾವು ಪರ್ಮನೆಂಟ್ ಎಕ್ಸಾಮ್ಷನ್ಗೂ ಕೂಡ ಅರ್ಜಿ ಹಾಕ್ತೀವಿ, ತೀರ್ಮಾನ ಮಾಡ್ತೀವಿ. ಸೊ ಅದರಿಂದ ನಾವು ಇದರಲ್ಲಿ ಬೇಲಬಲ್ ಅಫೆನ್ಸ್ ಇದು ಬಹಳ ಸಿಂಪಲ್ ಅಫೆನ್ಸ್. ಸೊ ನಾವು ಅಪಿಯರ್ ಆಗಿದ್ದೀವಿ. ನಾನು ಇವರು ಮೀಟಿಂಗ್ ಇದ್ದದ್ರಿಂದ ನನ್ನ ಮೇಲೆ, ಕೆ ಸಿ ಕುಮಾರ್ ಮೇಲೆ ಮತ್ತೆ ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ರಾಹುಲ್ ಗಾಂಧಿ ಅವರು ಎಕ್ಸೆಪ್ಷನ್ ತಗೊಂಡಿದ್ದಾರೆ. ನಾವು ಮುಂದೆ ನನಗೆ ನಮ್ಮ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಇವತ್ತು ಕೋರ್ಟ್ ನೋಟಿಸ್ ಕೊಟ್ಟು ಸಮನ್ಸ್ ಇಶ್ಯೂ ಆಗಿತ್ತು. ರಾಹುಲ್ ಗಾಂಧಿ ಅವರು ಬರಬೇಕು ಅಂತಿದ್ರು. ಇವತ್ತು ಇಂಡಿಯಾ ಮೀಟಿಂಗ್ ಇದೆ ಬೆಂಗಳೂರಲ್ಲಿ, ಅದಕ್ಕೆ ಅವ್ರು ಬರಕ್ಕಾಗ್ಲಿಲ್ಲ. ಸೊ ನಾನು ಮುಖ್ಯಮಂತ್ರಿ ಬಂದಿದ್ದೀವಿ. ಬಿಜೆಪಿ ಅವರು ಇದಾರಲ್ಲ, ಭ್ರಷ್ಟ ಬಿಜೆಪಿ, ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಭ್ರಷ್ಟ ಬಿಜೆಪಿ. ನಮಗೂ ಗೊತ್ತಿದೆ. ನಾವೇನೋ ಹೋಗ್ಲಿ ಅಂತಿದ್ರೆ ಅವರು ನಮ್ಮನ್ನ ಬೈಲ್ ಮಾಡಲಿ ಅಂತ ನಮ್ಮನ್ನ ಕರೀತಾ ಇದ್ದಾರೆ. ದೇ ಆರ್ ಕಾಲಿಂಗ್ ಅಸ್. ನಾವು ಅದನ್ನ ತೋರಿಸ್ತೀವಿ, ನಮ್ಮ ಹತ್ರನೂ ನಾವು ತೋರಿಸ್ತೀವಿ ಏನು ಅಂತ. ನನಗೆ ನಮ್ಮ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಇವತ್ತು ಕೋರ್ಟ್ ನೋಟಿಸ್ ಕೊಟ್ಟು